ಕರ್ನಾಟಕ ರಾಜ್ಯ ಸಹಕಾರ ಕೈಮಗ್ಗ 1.5 ಗಂಟೆಯಿಂದ ನಾವು ಬಹಳ ಉತ್ತಮವಾದಂತಹ ದಿನವನ್ನು ಆಚರಿಸ್ತಾ ನಾವೆಲ್ಲರೂ ಕೂಡ ಕಳೀತಾ ಇದ್ದೀವಿ. ಪ್ರತಿದಿನ ಕೂಡ ನಮಗೆ ಈ ಗುರುಗಳ ದಿನ, ಜಯಂತಿ ದಿನ ನಮಗೆಲ್ಲರಿಗೂ ಕೂಡ ಬರುತ್ತೆ. ನೇಕಾರರು 7 ಪ್ರಸಿದ್ಧವಾಗಿ ಹಾಗೂ 9, 12 ಪಂಗಡಗಳಾಗಿ ನಾವೆಲ್ಲರೂ ಕೂಡ ಸೇರ್ತೇವೆ, ಒಗ್ಗಟ್ಟಾಗಿರ್ತೇವೆ. ನಮಗೆ ದೇವರ ದಾಸಮಯ್ಯನವರು ಕೊಟ್ಟಿರ್ತಕ್ಕಂತಹ ಸಂದೇಶ, ಜೀವನ ಪಥ, ಎಲ್ಲರೂ ಒಗ್ಗಟ್ಟಾಗಿರಿ, ಎಲ್ಲರೂ ಜೀವನದಲ್ಲಿ ಬೆಳೆಯುತ್ತಾ ಹೋಗಿ, ಎಲ್ಲರೂ ಜೀವನವನ್ನು ಹೀಗೆ ನಡೆಸ್ತಾ ಹೋಗಿ ಅನ್ನುವ ಮಾರ್ಗದರ್ಶನ. ಆದ್ಯಶರಣರು ಹೇಳಿರುವಂಥ, ದೇವರ ದಾಸಿಮಯ್ಯನವರು ಹೇಳಿರುವಂಥ ಒಂದು ಮಾತನ್ನ ಬಹುತರ ಮೋದಿಯವರ ಹೃದಯದೊಳಗೆ ಇರಬಹುದು ಅಂತಲೇ ತಟಸ್ಥ ನೀತಿಯನ್ನು ಅವರು ತಾಳಿದ್ದಾರೆ. ಏನು ವಚನಕಾರ ಹೇಳಿದ್ರು ಅಂತಂದ್ರೆ, ದೇವರ ದಾಸಿಮಯ್ಯನವರು ಏನು ಹೇಳಿದರು ಅಂತಂದ್ರೆ, ಕಡಗೀಲಿಲ್ಲದ ಬಂಡಿ ಹೊಡೆಗೆಡೆಯದೆ ಮಾಂಡುನೆ, ಕಡಗೀಲು ಬಂಡಿಗೆ ಆಧಾರ, ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿ ಗಡನವೇ ಕಡಗೀಲು ಕಾಣ ರಾಮನಾಥ. ದೇವರ ದಾಸಿನವರು ತಮ್ಮ ವಚನಗಳನ್ನು ಹೇಳ್ತಾರೆ. ಅಂತರ್ಗತ ಶಕ್ತಿಯನ್ನು ನಾವು ಯಾರೂ ಕೂಡ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ, ಅದು ಕಣ್ಣಿಗೆ ಕಾಣುವಂಥದ್ದು ಅಲ್ಲ. ಸೊ ಹಾಗಾಗಿ ಶರದಿಯ ಮೇಲೆ ಧರೆಯ ಕರಗದಂತಿರಿಸಿದೆ, ಅಂಬರಕ್ಕೆ ಗತ್ತುಗೆ ಬೋದುಗೆ ಇಲ್ಲದಂತಿರಿಸಿದೆ, ನೊರೆವಾಲೊಳಗೆ ತುಪ್ಪದ ಕಂಪಿಲ್ಲದಂತಿರಿಸಿದೆ, ಶರೀರದೊಳಗೆ ಆತ್ಮನ ಆರೂ ಕಾಣಿದಂತಿರಿಸಿದೆ, ನೀ ಬೆರೆಸಿದ ಬೆರಗಾದನಯ್ಯ ರಾಮನಾಥ. ಹಾಗಾಗಿ ಪ್ರತಿಯೊಬ್ಬರ ಶಕ್ತಿಯು ಕೂಡ ಅಂತರ್ಗತವಾಗಿರ್ತಕ್ಕಂಥದ್ದು. ಆ ಅಂತರ್ಗತ ಶಕ್ತಿ ಯಾರಿಗೂ ಕಾಣೋದಿಲ್ಲ. ನೇಕಾರರ ಶಕ್ತಿ ನೇಕಾರರಿಗೆ ಗೊತ್ತಿಲ್ಲ. ಆ ಕಾರಣದಿಂದ ಎಲ್ಲರೂ ಒಂದಾಗಲಿ, ಒಳ್ಳೆಯದಾಗಲಿ.